ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿನ್ ಸೊಸೆ ಮಾಲಾಶ್ರೀ ಬರ್ತಡೆ. ನಂಗಂತೂ ತುಂಬಾ ಖುಷಿ ಆಯ್ತು. ನನ್ನ ಜೀವನದಲ್ಲಿ ಇಷ್ಟೊಂದು ಎಂಜಾಯ್ನ ಮಾಡೇ ಇರ್ಲಿಲ್ಲ ಶಾಂತಕ. ಮಾಡ್ಕೊಂಡ್ರೆ ನಿನ್ ಸೊಸೆ ಮಾಡ್ಕೊಂಡ್ಲಲ್ಲ, ಹಂಗ್ ಮಾಡ್ಕೋಬೇಕು ಬರ್ತಡೆನ. ಹೌದು ಗೌರಿ, ನಂಗೂ ತುಂಬಾ ಖುಷಿ ಆಯ್ತು. ಏನ್ ಗೌರಿ, ಶಾಂತಕ್ ಅವ್ರನ್ನ ಈಚೆನೆ ನಿಂತ್ಕೊಂಡು ಮಾತಾಡ್ಸ್ತಾ ಇದೀಯಾ? ಒಳಗ್ ಕರಿ, ಟೀ ಕುಡ್ಕೊಂಡು ಹೋಗ್ಲಿ. ಅಯ್ಯೋ ನನ್ ಬುದ್ಧಿಗ್ ನೋಡು. ಬಾ ಶಾಂತಕ, ಟೀ ಕುಡ್ಕೊಂಡು ಹೋಗುವೆ. ಗೌರಿ, ಟೀಗೆ ಏನು ಬೇಡ. ನಾವೇನಕ್ಕೆ ಬಂದು ಅಂದ್ರೆ ನಿಮ್ಮ ಅತ್ತೆ ಒಬ್ರು ಬಂದಿರ್ಲಿಲ್ಲ ನೋಡು ಬರ್ತಡೆಗೆ. ಅದಕ್ಕೆ ಅವ್ರಿಗೋಸಿ ಕೇಕ್ ಕೊಟ್ಬಿಟ್ಟು ಹೋಗವ ಅಂತ ಬಂದು. ಮನೇಲಿ ಮಾಲಾಶ್ರೀ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ. ಮನೆ ತುಂಬಾ ಜನ ಇದ್ದಾರೆ. ಸ್ವಲ್ಪ ಮನೆಗೆ ಬೇಗ ಹೋಗ್ಬೇಕು ಗೌರಿ. ಹೌದು, ನಾನು ಅವಾಗಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಗೌರಕ್ಕ, ಯಾಕೆ ನಿಮ್ಮ ಅತ್ತೆ ಕಲ್ಲಜ್ಜಿ ನನ್ನ ಬರ್ತಡೆಗೆ ಬಂದಿರ್ಲಿಲ್ಲ? ನಾವೆಲ್ಲಾರನ್ನೂ ಕರೆದಿದ್ವಲ್ಲ ಬೀದಿಯವ್ರನ್ನೆಲ್ಲ. ಅಲ್ಲ, ಈ ಮಾಲಾಶಿ ನಮ್ಮ ಅವನ್ಗೆ ಸಿಕ್ತಂಗೆ ಹೊಡೆದು ಕೈ ಕಾಲೆಲ್ಲ ಮುರಿದು ಕೂರ್ಸವಳೆ. ಇವಾಗ ನೋಡಿದ್ರೆ ಏನಾಗಿತ್ತು, ಯಾಕೆ ಬಂದಿಲ್ಲ ಅಂತ ಕೇಳ್ತಾವಳಲ್ಲ. ಏನಪ್ಪ ಹೇಳೋದು ಇದಕ್ಕೆ? ಮಾಲಾಶ್ರೀ, ಕಲ್ಲವ್ವಕ್ಕನ್ಗೆ ವಯಸ್ಸಾಗೋದಲ್ಲ, ಹುಷಾರಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಬಾ, ಕೇಕ್ ಕೊಟ್ಬಿಟ್ಟು ಬೇಗ ಮನೆಗೆ ಹೋಗುವ. ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಏನು, ಇವರು ನಮ್ಮ ಅವ್ವನ್ಗೆ ಕೇಕ್ ಕೊಡಕ್ ಬಂದಿದ್ದಾರಾ? ಈ ಮಾಲಾಶಿ ಏನಾದರೂ ನಮ್ಮ ಅವ್ವ ನೋಡಿದ್ರೆ ಮತ್ತೆ ಎದುರ್ಕೋತಾಳೋ ಏನೋ. ಈ ಕೇಕ್ನ ಇಲ್ಲೇ ಇಸ್ಕೊಂಡು ಇವ್ರನ್ನ ಇಲ್ಲಿಂದನೇ ಮನೆಗೆ ಕಳಿಸ್ಬಿಡ್ತೀನಿ. ಹೌದತ್ತೆ, ನೀವ್ ಹೇಳೋದು ಸರಿ. ಬನ್ನಿ ಬನ್ನಿ, ಕೊಟ್ಬಿಟ್ಟು ಹೋಗೋಣ. ಭಾಷಾಂತಕ್ಕ ಒಳಗೆ. ಬೇಡಿ ಬೇಡಿ. ಯಾಕ್ರಿ ಹಿಂಗ್ ಆಡ್ತಾ ಇದ್ದೀರಾ? ನಿಮ್ಗೇನ್ರಿ ಆಯ್ತು? ಮಾಲಾಶಿನು ಶಾಂತಕ್ಕನು ನಮ್ಮನೆ ಒಳಗಡೆ ಬಂದ್ರೆ ನಿಮ್ಗೇನ್ ಪ್ರಾಬ್ಲಮ್? ಗೌರಿ, ಅದು ಹಂಗಲ್ಲ. ಇವಾಗ ತಾನೇ ಫಂಕ್ಷನ್ ಮುಗಿಸ್ಕೊಂಡು ಬಂದವ್ರೆ, ಅವ್ರಿಗೂ ಸುಸ್ತಾಗಿರುತ್ತಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇನೆ. ಕೇಕ್ ನಂಗೆ ಕೊಡಿ ಶಾಂತಕ್ಕ, ನಾನು ನಮ್ಮ ಅವ್ನು ಕೊಡ್ತೀನಿ, ನೀವು ಹೋಗಿ ಮನೆಗೆ. ಅಯ್ಯೋ, ಯಾಕಂಗಂತೀರ ಶಂಕರಣ್ಣ? ನಿಮ್ ಮನೆವರೆಗೂ ಬಂದಿದೀವಿ, ಒಳಗಡೆ ಬಂದು ಕೇಕ್ ಕೊಡಕ್ ನಮ್ಗೆ ಏನು ಕಷ್ಟ ಇಲ್ಲಪ್ಪ. ಹೋಗಿ ಕಲ್ಲಜ್ಜಿನ ಮಾತಾಡ್ಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಕೇಕ್ ಕೊಟ್ಟು ಬರ್ತೀವಿ. ಅದು ರೀ, ಒಂದ್ 5 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ತಾರೆ ಬಿಡ್ರಿ. ಶಾಂತಕ್ಕ, ಮಾಲಾಶ್ರೀ, ಬನ್ನಿ ಒಳಗಡೆ. ಅಯ್ಯ, ಈ ಮಂಡಿ ನೋವು ಯಾವಾಗ ವಾಸಿ ಆಯ್ತದಪ್ಪ. ನಿಂತ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಇವಳು ತಿಥಿ ಮಾಡೋಳು ಗಂಗಾದಿ ಹೆಂಗೆ ಹೊಡೆದ್ಲೋ ಏನೋ. ಒಂದು ವಾರ ಆಯಿತು, ಏನು ಚೇತರಿಕೆನೇ ಇಲ್ಲ. ಏನು ಮಾಡಲಿ? ಕಲ್ಲಜ್ಜಿ, ಚೆನ್ನಾಗಿದ್ದೀರಾ? ಯಾರು? ನೀನಾ ಇಲ್ಲಿಗೆ ಯಾಕೆ ಬಂದಿದೀಯಾ? ಕಲ್ಲಜ್ಜಿ, ನೀವು ಯಾಕೆ ನನ್ನ ಬರ್ತಡೆಗೆ ಬಂದಿರ್ಲಿಲ್ಲ? ಅದಕ್ಕೆ ನಿಮ್ಗೆ ಕೇಕ್ ತಗೊಂಡು ಬಂದಿದ್ದೀನಿ, ಕೊಡೋಣ ಅಂತ. ನನಗೆ ಕೇಕ್ ತಗ ಬಂದಿದೀಯಾ? ಯಾಕೆ ತಿನ್ನಿಸ್ಬಿಟ್ಟು ನಾನು ಸಾಯಿಸ್ಬಿಡವ ಅಂತನಾ? ಅಯ್ಯೋ ಕಲ್ಲವಕ್ಕ, ಯಾಕೆ ಹಿಂಗಂತಿದೀಯಾ? ನೀನು ಫಂಕ್ಷನ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ಕೇಕ್ ತಗೊಂಡು ತಗೋ ಕೇಕು. ಅವ್ವ, ನಂಗೆ ಕೇಕು ಬೇಡ, ಏನು ಬೇಡ. ಯಾಕೆ ನನ್ನ ಹತ್ರನೇ ಬಂದು ಕೂತಿದ್ಯಾ? ಹೋಗಿ ಆ ಕಡೆ. ಅಲ್ಲ, ನಮ್ಮ ಅತ್ತೆ ಯಾಕೆ ಮಾಲಾಶಿ ನೋಡಿ ಇಷ್ಟೊಂದು ಇದಕ್ಕತ್ತವಳೆ? ಮಾಲಾಶಿ ಮೈ ಮೇಲೆ ಗಂಗಜ್ಜಿ ದವ್ವ ಇದೆ ಅಂತ ಇನ್ನೂ ನಂಬ್ಕೊಂಡಿದ್ದಾಳೆ ಅನ್ಸುತ್ತೆ. ಕಲ್ಲಜ್ಜಿ, ನೀವು ಕೇಕ್ ತಿನ್ನೋರ್ಗು ನಾನು ಹೋಗಲ್ಲ, ತಗೊಳ್ಳಿ ತಿನ್ನಿ. ನಾನು ತಿನ್ನಲ್ಲ. ಲೋ ಶಂಕರ, ಏನೋ ನೋಡ್ತಾ ನಿಂತಿದೀಯಾ? ಇವಳು ಕೇಕ್ ತಗೊಬಂದವಳೆ ಕಣೋ ನಂಗೆ ತಿನ್ಸಕ್ಕೆ. ಯಾಕೆ ಗೊತ್ತೇನೋ? ಈ ಕೇಕ್ ತಿನ್ಸ್ಬಿಟ್ಟು ಸಾಯಿಸ್ಬಿಟ್ಟು ನನ್ನನ್ನು ದೆವ್ವಾಗಿ ಜೊತೆ ಕರ್ಕೊಂಡು ಹೋಗಕ್ಕೆ ಕಣೋ. ಬಾರೋ. ಮಾಲಾಶ್ರೀ, ಕೊಡಮ್ಮ ಕೇಕು, ಆಮೇಲೆ ನಮ್ಮ ಅವ್ನು ನಾನು ಕೊಡ್ತೀನಿ. ಇಲ್ಲ ಶಂಕರಣ್ಣ, ನಾನು ಇವತ್ತು ಕಲ್ಲಜ್ಜಿಗೆ ಕೇಕ್ ತಿನ್ನಿಸ್ಬಿಟ್ಟೆ ಹೋಗ್ತೀನಿ. ನೋಡಿ, ನಾನು ಪ್ರೀತಿಯಿಂದ ಕೇಕ್ ತಗೊಂಡ್ ಬಂದ್ರೆ ಕಲ್ಲಜ್ಜಿ ಏನೇನೋ ಮಾತಾಡ್ತವ್ರೆ. ನಾನೇನು ಅಷ್ಟೊಂದು ಕೆಟ್ಟವಳ ಕೇಕ್ ತಿನ್ನಿಸ್ಬಿಟ್ಟು ಸಾಯಿಸ್ಬಿಡಕ್ಕೆ ಅವ್ರನ್ನ? ಲೇ, ನಿನ್ನ ಸವಾಸಕ್ಕೆ ಬಂದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೆ. ಯಾಕೆ ನಾನು ಹಿಂದೆ ಬಿದ್ದಿದೀಯಾ ನೀನು? ನನ್ನ ಪಾಡಂಗೆ ನಮ್ಮ ಮನೇಲಿದ್ರೆ ಹೋಗಿ ಬಂದು ಯಾಕೆ ನನ್ನ ಮನೆಗೆ ಬರ್ತೀಯಾ? ನಿನ್ನ ಕೈ ಮುಗಿತೀನಿ. ನೀನೂ ಬೇಡ, ನಿನ್ನ ಕೇಕು ಬೇಡ, ಹೋಗಿ ಮನೆಯಿಂದ ಆಚೆ. ಮಾಲಾ, ನಿಂದು ಹುಡುಗಾಟ ಜಾಸ್ತಿ ಆಯ್ತು. ಕಲ್ಲವಕ್ಕನ್ಗೆ ಹುಷಾರಿಲ್ಲ, ಅದಕ್ಕೆ ಬೇಡ ಅಂತಿದ್ದಾರೆ ಅನ್ಸುತ್ತೆ. ಕೊಟ್ಬಿಡು ಶಂಕರನ್ ಕೈಗೆ, ಆಮೇಲೆ ಈಸ್ಕೊಂಡು ತಿಂತಾರೆ. ಬಾ, ಮನೆಗೆ ಹೋಗುವ. ಬಿಡು ಶಾಂತಕ್ಕ, ಯಾಕಂಗಂತೀಯ ನಿನ್ ಸೊಸೆಗೆ? ಪಾಪ ಮಾಲಾಶ್ರೀಗೆ ನಮ್ಮ ಅತ್ತೆಗೆ ಸ್ವಲ್ಪ ಕೇಕ್ ತಿನ್ನಿಸ್ಬೇಕು ಅಂತ ತುಂಬಾ ಆಸೆ ಇದೆ ಅನಿಸ್ತಿದೆ. ಅದಕ್ಕೆ ಅಷ್ಟೊತ್ತಿಂದ ಗೋಗರಿತಾವಳೆ ತಿನ್ನಿ ತಿನ್ನಿ ಅಂತ. ತಿನ್ಸು ಮಾಲಾಶ್ರೀ ನೀನು. ಕಲ್ಲಜ್ಜಿ, ಸ್ವಲ್ಪ ತಗೊಳ್ಳಿ. ನಾನೇನಾದ್ರು ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ಇವಳು ತಿಥಿ ಮಾಡೋಳು ಗ್ಯಾರಂಟಿ ನನ್ನ ಬಾಯಿ ಒಳಗೆ ಕೇಕ್ ಹಾಕ್ಬಿಟ್ಟು ನಾನು ಸಾಯಿಸ್ಬಿಡ್ತಾಳೆ. ಏನು ಮಾಡಲಿ? ನಾನು ಮೂರ್ಛೆ ಹೋದಂಗೆ ಬಿದ್ದೋಗ್ಬಿಡ್ತೀನಿ. ಕಲ್ಲಜ್ಜಿ, ನಿಮ್ಗೆ ಹೇಳ್ತಿರೋದು, ಸ್ವಲ್ಪ ತಗೊಳ್ಳಿ. ಅಯ್ಯಯ್ಯೋ, ನಮ್ಮ ಅವ್ನ್ಗೆ ಏನಾಯ್ತು? ಅತ್ತೆ, ಅತ್ತೆ, ಏನಾಯ್ತು ನಿಮ್ಗೆ?
ಲೇ ಮಾಲಿ, ನಾನು ಅವಾಗ್ಲೇ ಹೇಳ್ದೆ ತಾನೆ ಕೇಕ್ ಕೊಟ್ಬಿಟ್ಟು ಬಾ ಹೋಗವ ಅಂತ. ಮಾತಿಗೆ ಮಾತು ಬೆಳೆಸ್ಕೊಂಡು ಹುಡುಗಾಟ ಆಡ್ಕೊಂಡು ನಿಂತಿದ್ದೆ. ನೋಡಿದ್ರೆ ಆ ಮುದುಕಿ ಬಿದ್ದೋದ್ಲು. ಅವಳಿಗೇನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ. ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತೀಯ ನನ್ನ? ಅತ್ತೆ, ಈಗ ಏನ್ ಮಾಡೋದು? ಮಾಡೋದಿಲ್ಲ ಮಾಡಿ, ಈಗ ಏನ್ ಮಾಡೋದು ಅಂದ್ರೆ ಏನೇ ಮಾಡ್ಲಿ, ನಾನು ಏನಾದ್ರೂ ಒಂದು ಮಾಡ್ತೀನಿ ಇರು. ಗೌರಿ, ಒಂದ್ ಲೋಟ ನೀರ್ ತಂದು ಕುಡ್ಸು, ಸರಿ ಹೋಗ್ತಾರೆ. ತುಂಬಾ ಬಿಸಿಲಲ್ವಾ, ವಯಸ್ಸಾದವ್ರಿಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅವಾಗ ಅವಾಗ ಹಿಂಗ್ ಮೂರ್ಛೆ ಹೋಗ್ಬಿಡ್ತಾರೆ. ತಗೊಂಡ್ ಹೋಗು ನೀರು. ಶಂಕರ, ನಮ್ಮವ್ವ ಏನೋ ಕೂಗ್ತಾವಳಲ್ಲ ನನ್ನ, ಏನವ್ವ? ನನಗೇನು ಆಗಿಲ್ಲ ಕಣೋ. ಫಸ್ಟ್ ಈ ಮಾಲಾಶಿನವೇ ಶಾಂತವನ್ನು ಮನೆಯಿಂದ ಆಚೆ ಕಳಿಸು. ಹೌದವ್ವ, ಸರಿ ಸರಿ, ಹಿಂಗೆ ಮಲ್ಕೊಂಡಿರು. ನಾನು ಶಾಂತಕ್ಕನ್ನು ಮಾಲಾಶಿಯನ್ನು ಕಳಿಸ್ಬಿಟ್ಟು ಬರ್ತೀನಿ. ಸರಿ ಆಯ್ತು. ಶಾಂತಕ್ಕ, ಅವಾಗಲೇ ಹೇಳ್ತಿದ್ರಿ ನೀವು ಮನೆ ತುಂಬಾ ಜನ ಅವರೇ, ನೆಂಟರು ಬಂದ್ಬಿಟ್ಟವ್ರೆ ಅಂತ. ನಿಮ್ಗೆ ಟೇಮ್ ಆಯ್ತದೆ, ಹೋಗಿ ಹೋಗಿ ಕೊಡಿ ನನಗೆ ಕೇಕು. ನಮ್ಮ ಅವ್ವನ್ಗೆ ಎದ್ಮೇಲೆ ತಿನ್ನಿಸ್ತೀನಿ. ಅಲ್ಲ, ನಿಮ್ಮ ಅವ್ನ್ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ಎದ್ಮೇಲೆ ಹೋಗ್ತೀವಿ. ಅಯ್ಯೋ ಶಾಂತಕ್ಕ, ನಮ್ಮ ಅವ್ವನ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬಿಡಿ, ನಾನು ನೋಡ್ಕೊತೀನಿ. ಹೋಗಿ ನೀವು. ಹೌದು ಶಾಂತಕ್ಕ, ನಿಮ್ ಬೀಗರು ಬೇರೆ ಬಂದ್ಬಿಟ್ಟವ್ರೆ. ಹೋಗು ನೀನು, ನಾವು ನೋಡ್ಕೊತೀವಿ. ಹಂಗಂತೀರಾ? ಸರಿ ಸರಿ, ಯಾರು ಇದ್ರೆ ಫೋನ್ ಮಾಡು ಗೌರಿ. ಆಯ್ತು ಆಯ್ತು ಶಾಂತಕ್ಕ. ಏನ್ ನೋಡ್ತಾ ನಿಂತಿದ್ಯಾ? ಕೊಟ್ಬಿಟ್ಟು ನಡಿ ಕೇಕ್ನ ಅವ್ರ ಕೈಗೆ. ತಗೊಳ್ಳಿ, ಮರಿದೇನೆ ಕಲ್ಲಜ್ಜಿ ಕೊಟ್ಬಿಡಿ. ಬರ್ತೀವಿ. ಸರಿ ಸರಿ, ಕೊಡ್ತೀನಿ, ನೀವು ಹೊರಡಿ. ಅರಿ, ನಿಮ್ಮ ಅವ್ನು ನೋಡ್ಕೊತಾ ಇರಿ, ನಾನು ಒಳಗಡೆ ಹೋಗಿ ಒಂದು ಲೋಟ ನೀರು ತಗೊಬಂದ್ಬಿಡ್ತೀನಿ. ಏನು ಬೇಡ, ಇರು ಗೌರಿ. ಅವ್ವ, ಶಾಂತಕ್ಕನು ಮಾಲಾಶನು ಹೋದ್ರು, ಎದ್ದೇಳು. ಉಸಿರಿಡ್ಕೊಂಡು ಮಲ್ಗಿ ಮಲ್ಗಿ ಸಾಕಾಗೋಯ್ತು ಕಣೋ ಶಂಕರ. ಏನೋ ಅವಳು ಹೋಗಿ ಬಂದು ನಮ್ಮ ಮನೆಗೆ ಬರ್ತಾಳೆ. ಅಯ್ಯೋ, ಅವಳು ಬಂದ್ರೆ ಸಾಕು, ನನ್ನ ಎದೆ ದಸಕ್ ಅಂದ್ಬಿಡ್ತೆ ಕಣಪ್ಪ. ಎಲ್ಲಿ ಇವತ್ತು ನನ್ನ ತಿಥಿ ಮಾಡಿಬಿಟ್ಟು ಅವಳ ಜೊತೆಗೆ ಕರ್ಕೊ ಹೋಯ್ತಾಳೋ ಅನ್ಕೊಬಿಟ್ಟಿದ್ದೆ. ಸದ್ಯ ತಲೆ ಉಪಯೋಗಿಸಿ ಉಳ್ಕೊಬಿಟ್ಟೆ. ಎಲ್ಲ ಘಾಟಿ ಮುದುಕಿ, ಇಷ್ಟೊತ್ತವರೆಗೆ ನೀನು ಮಲ್ಕೊಡು ನಾಟಕ ಮಾಡ್ದ. ನಾನೆಲ್ಲ ಗೊಟ್ಟಕ್ಕೆ ಕರ್ಬಿಟ್ಟನು ಅಂತ ಮುಂದೆ ಕುತ್ಕೊಂಡು ಹತ್ತೆ ಹತ್ತೆ ಅಂತ ಇದ್ದೀನಿ. ಇಲ್ಲಿ ನೋಡಿದ್ರವಳು ನಾಟಕ ಮಾಡ್ತಾ ಇದ್ಲ. ಅವ್ವ, ಇವಾಗ ಹೇಗಿದೆಯಾ? ಅಯ್ಯೋ, ಏನೋ ಶಂಕರ, ಚೆನ್ನಾಗಿರೋಕ್ಕೆ ಎಲ್ಲ ಬಿಡ್ತಾಳೆ ಅವಳು ಗಂಗಾ. ಇಷ್ಟೊತ್ತು ಗಂಟೆ ಉಸಿರಿಡ್ಕೊಂಡು ಮಲ್ಗಿ ಎದೆ ಎಲ್ಲ ನೋಯ್ತಾ ಇದ್ದ ಕಣು. ಅವಳು ಬಾಯಿ ಮಣ್ಣಾಕ್ತು, ಅವಳು ತಿಥಿ ಮಾಡ್ತು. ನಾನು ಕಾಡ್ತಾಳಲ್ಲ ಸುಮ್ಮನೆ. ಏ ಘಾಟಿ ಮುದುಕಿ, ಮಾಡ್ತೀನಿ ಇರು ನಿಂಗೆ. ಅತ್ತೆ, ಏನೇ? ಶಾಂತಕನು ಮಾಲಾಶಿನೂ ಕೇಕ್ ಕೊಟ್ಬಿಟ್ಟು ಹೋಗವ್ರೆ ನಿಮ್ಗೆ. ತಗೊಳ್ಳಿ ತಿನ್ನಿ. ಕೇಕ್ ಇಸ್ಕೊಂಡು ಇಲ್ಲೇ ಮಡಿಕೊಂಡಿದ್ದೀರಾ? ಲೋ ಶಂಕರ, ಹೋಗೋ, ಮೊದ್ಲು ತಗೊಂಡೋಗಿ ಆಚೆ ಬಿಸಾಕೋ. ಯಾಕೋ ಇಲ್ಲಿ ಇಟ್ಕೊಂಡು ನಾನು ಸಾಯಿಸ್ತಾ ಇದ್ದೀರಾ? ಅವ್ವ, ಇದು ಮಾಲಾಶಿ ಬರ್ತ್ಡೇ ಕೇಕು, ಏನೂ ಆಗಲ್ಲ ಕಣ್, ತಿನ್ನವ. ತಿನ್ನಿ ಅತ್ತೆ. ಲೋ ಶಂಕರ, ಹೆಂಗೋ ನಿಂಗೆ ಹೇಳ್ಬೇಕು, ನನ್ನ ಪ್ರಾಣ ತೆಗಿಬೇಕು ಅಂತ ನೀ ಕೇಕ್ ಇಟ್ಕೊಂಡು ನಿಂತವಳು. ಏನು ನಿನ್ನ ಹೆಂಡತಿ ಗೊತ್ತು ಕಣೆ, ನೀನು ಎಂತ ಮಿಟಿಕ್ಲಾಡಿ ಅಂತ. ಹೋಗಿ ತಗೊಂಡೋಗಿ ಆಚೆ ಬಿಸಾಕಿ. ಗೌರಿ, ಓ ಪಾರಿ, ಜಾನಕಿ, ಬನ್ನಿ ಬನ್ನಿ. ಕಲ್ಲವಕ್ಕ ಹುಷಾರಾಗಿದ್ದಾಳೆ ಏನು ಅಂತ ನೋಡ್ಕೊಂಡು ಹೋಗವ ಅಂತ ಬಂದು. ಅಯ್ಯೋ, ಏನು ಹುಷಾರ ಏನು, ಕೂತ್ ಕಡೆಯಿಂದ ಹೇಳ್ತಾನೆ ಇಲ್ಲ ಕಣ್ರೆ. ಈ ಪಾರಿ ಜಾನ್ಕಿ ಸರಿಯಾದ ಟೈಮಿಗೆ ಬಂದವ್ರೆ. ಈ ಕೇಕ್ನ ಹೆಂಗಾರು ಮಾಡಿ ಅವ್ರಿಗೆ ತಿನ್ಸಂಗೆ ಮಾಡ್ಬಿಡ್ತೀನಿ ಈಗ. ಏನೇ ಗೌರಿ, ಒಂದಕ್ಕೂ ಮಾತಾಡ್ತಾ ಕೂತವಳಲ್ಲ, ನಿಮ್ಮ ಮತ್ತೇನು ಬಾಯಿಗೆ ಬಿದ್ದೋಯ್ತಾ ಏನು? ಅಯ್ಯೋ ಪಾರಿ, ಏನ್ ಹೇಳ್ತೀಯ ನಮ್ಮ ಅತ್ತೆ ಕತೆನ? ಮಾಲಾಶಿ ನೋಡಿದ ತಕ್ಷಣ ಮೂರ್ಛೆ ಹೋಗ್ಬಿಡ್ತಾಳೆ. ಅವಳು ಹೋದ ತಕ್ಷಣ ಎದ್ದು ಕೂತ್ಕೋತಾಳೆ. ಹಿಂಗ್ ನಡೀತಾ ಇದೆ ನೋಡುವ ನಮ್ಮ ಕತೆ. ಏನ್ರಿ, ಕೈ ಕಾಲು ಮುರ್ಕೊಂಡು ಮೂಲೆ ಕೂತಿದ್ದೀನಿ ಅಂತ ಆಡ್ಕೊಳಕ್ ಬಂದಿದ್ದೀರ ನನ್ನ ಮನೆಗೆ? ಮೂಲೆ ಹಿಡ್ಕೊಂಡು ಕೂತಿದ್ರು, ದಿಮಾಕೇನು ಕಮ್ಮಿ ಇಲ್ಲ ನೋಡು ಗೌರಿ ನಿಮ್ಮ ಅತ್ತೆಗೆ. ಏನೋ ಹೋಗ್ಲಿ ಪಾಪ, ನಮ್ಮ ಬೀದಿ ಮುದುಕಿ ಮೂಲೆ ಹಿಡ್ಕೊಂಡವಳಲ್ಲ ಅಂತ ನೋಡಕ್ ಬಂದ್ರೆ ಏನ್ ಕಲ್ಲವಕ್ಕ ಹಿಂಗ್ ಮಾತಾಡ್ತೀಯಾ? ಓ ಹೌದಾ, ನೋಡ್ಕೊಂಡು ಹೋಗಕ್ ಬಂದ್ರ? ಸರಿ ಸರಿ. ಏನ್ ಗೌರಿ, ಆ ಕೇಕ್ ಕೊಡೋರು ಇಬ್ಬರಿಗೂ ತಿನ್ಲಿ. ಪಾಪ ನಾನು ನೋಡ್ಕೊಂಡು ಹೋಗಕ್ ಬಂದವ್ರೆ. ಅತ್ತೆ, ಇದು ನಿಮ್ಗೆ. ಕೊಡೆ, ಏನಂದ್ರು ಮಾತಾಗ್ ಮಾತಾಡ್ತಾಳೆ. ಹೊಡೆದ್ರೆ ಅಲ್ಲ ಉದುರ್ಸ್ಬಿಡ್ತೀನಿ. ಕೊಡೆ, ಅವ್ರಿಬ್ರಿಗೂ ತಿನ್ಲಿ. ಅತ್ತೆ, ನಾನು ನಿಮ್ಗೆ ಅಂತ ಇಟ್ಕೊಂಡು ನಿಂತಿದ್ದೆ. ನಿನ್ನ ಬಾಯಿಗೆ ಮಣ್ಣು ಹಾಕರ. ಯಾಕೆ ಮಾತು ಕೊಡ್ತಾ ಇದೀಯಾ? ಪಾಪ ಅವರು ಪ್ರೀತಿಯಿಂದ ನಾನು ನೋಡಕ್ ಬಂದವ್ರೆ. ಅವ್ರಿಗೊಂದು ಪೀಸ್ ಕೇಕ್ ಕೊಟ್ಬಿಟ್ರೆ ಏನಾಯ್ತದೆ ನಿಂಗೆ? ಕೊಡೆ, ಕೊಡುಗರಿ. ಕೇಕ್ ಅಂದ್ರೆ ನಂಗೆ ತುಂಬ ಇಷ್ಟ.
ಹಣೆ ಬರಕ್ಕೆ ಹೊಣೆ ಯಾರು ಅಂತಿದ್ರಂತೆ, ಹಂಗಾಯ್ತು ಈಗ ನನ್ನ ಕತೆ. ನಮ್ಮ ಅತ್ತಿಗೆ ತಿನ್ಸ್ಬಿಟ್ಟು ಮಜಾ ತಗೊಳವ ಅಂದ್ರೆ ಈ ಜಾನ್ಕಿ ಪಾರಿ ಬಂದ್ಬಿಟ್ರಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಅವ್ರ ಪಾಲಾಗ್ತಾ ಇದೆ ಈ ಕೇಕು. ತಗೋ ಪಾರಿ. ಯಾಕ್ರೆ ಇಬ್ರು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೀರಾ? ತಿನ್ನಿ. ಗೌರಿ, ಇವಾಗ ತಾನೇ ಊಟ ಮಾಡ್ಕೊಬಂದು ಮನೆಗೆ ಹೋಗಿ ತಿಂತೀವಿ. ನೀವೇನೋ ಮಾಡಿ ಬರ್ತೀವಿ ಕಲವಕ್ಕ. ಹಾಂ ಬನ್ನಿ. ಉಫ್, ಶಂಕರ, ಇವತ್ತು ಈ ಕೇಕಿಂದ ನಾ ಬಚಾವಾದೆ ಕಣೋ. ಕೂತು ಸಾಕಾಯ್ತು. ಒಳಗಡೆ ಕರ್ಕೊಂಡು ಮಲಗಿಸು ನನ್ನ. ಬವ್ವ ಹೋಗೋಣ. ಅಲ್ಲ, ನಮ್ಮ ಅತ್ತೆನ ನಾನು ಏನೋ ಅನ್ಕೊಬಿಟ್ಟಿದ್ದೆ ಬಿಡು. ನಾನು ನಮ್ಮ ಅತ್ತೆಗೆ ಕೇಕ್ ತಿನ್ನಿಸ್ಬಿಟ್ಟು ಮಜಾ ತಗೊಳವ ಅಂದ್ರೆ ಇವರಿಬ್ಬರು ಕೇಕ್ ಕೊಡ್ಸ್ಬಿಟ್ಟು ಗುಗ್ಗು ಮಾಡ್ಬಿಟ್ಲಲ್ಲ ನಮ್ಮ ಅತ್ತೆ. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಫ್ರೀ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.